ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ. ಬರ್ರಿ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೀ ಪ್ರೋ ಕಬಡ್ಡಿ ಸೀಸನ್ 12ರ ಬಗ್ಗೆ ಒಂದು ಡಿಸ್ಕಷನ್ ಹೇಳಕೊಂತೀನಿ ರೀ. ಈ ಒಂದು ಸೀಸನ್ನು ಆಗಸ್ಟ್ 29ರಿಂದ ಸ್ಟಾರ್ಟ್ ಆಗೋದೈತಿ. ಎಲ್ಲ ತಂಡಗಳದೊಂದು ಆಲ್ರೌಂಡರ್ಗಳು ಎಷ್ಟು ಜನ ಇದ್ದಾರೆ, ಅದ್ರ ಜೊತೆಗೆ ಡಿಪೆಂಡರ್ಸ್ ಎಷ್ಟು ಜನ ಇದ್ದಾರೆ ಮತ್ತು ರೈಡರ್ಗಳು ಎಷ್ಟು ಜನ ಇದ್ದಾರೆ ಅಂತ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ್ರಿ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಹಂಗೆ ಹಾಲ್ ನೋಟಿಫಿಕೇಶನ್ ಕೊಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ್ರಿ. ಇಲ್ಲಿ ಐತಿ ನೋಡ್ರಿ ಪೂರ್ತಿ ಡೀಟೇಲ್ಸ್. 12 ತಂಡಗಳು ಈ ಬಾರಿ ಒಂದು ಪಾರ್ಟಿಸಿಪೇಟ್ ಮಾಡಾಕತ್ತಾವು. 12 ತಂಡಗಳದ್ದು ಒಂದು ಸ್ಕ್ವಾಡ್ ಕಂಪ್ಯಾರಿಸನ್ ಮಾಡೋಣ್ರಿ. ಯಾವ್ಯಾವ ತಂಡದಾಗ ಯಾವ್ಯಾವ ಪ್ಲೇಯರ್ ಇದಾರೆ ಅಂತ ಹೇಳಿ ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ ನೋಡ್ರಿ. ನೋಡ್ರಿ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾನು ನೋಡ್ಕೊರಿ. ಫಸ್ಟ್ ಬೆಂಗಾಲ್ ವಾರಿಯರ್ಸ್ ಈ ಒಂದು ತಂಡದೊಳಗೆ ನೋಡ್ರಿಪ್ಪ ಅಂದ್ರೆ 2 ಆಲ್ರೌಂಡರ್ ಅದಾರು, ಅದ್ರ ಜೊತೆಗೆ 11 ಡಿಪೆಂಡರ್ಸ್ ಇದಾರು, ಆಮೇಲೆ 9 ರೈಡರ್ಗಳನ್ನ ಒಂದು ಇಟ್ಕೊಂಡೈತಿ. ಈ ಒಂದು ತಂಡ ಒಂದು ಬ್ಯಾಲೆನ್ಸ್ ಆಗೈತಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ತಂಡ ಬೆಂಗಳೂರು ಬುಲ್ಸ್ ತಂಡದಲ್ಲಿ 7 ಆಲ್ರೌಂಡರ್ಗಳು, ಅದೇ ರೀತಿ 8 ಡಿಪೆಂಡರ್ಗಳಿದ್ದಾರೆ, ಆಮೇಲೆ 8 ರೈಡರ್ಗಳು. ಈ ಒಂದು ತಂಡ ಬ್ಯಾಲೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಥರದ ರೀತಿಯಲ್ಲೂ ಡಿಪೆಂಡರ್ಗಳು ಕರೆಕ್ಟ್ ಆಗಿದ್ದಾರೆ, ಆಲ್ರೌಂಡರ್ಗಳು ಕರೆಕ್ಟ್ ಆಗಿದ್ದಾರೆ, ಅದೇ ರೀತಿ ರೈಡರ್ಗಳ ಕೊರತೆಯೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮೂರನೇ ತಂಡ ದಬಂಗ್ ಡೆಲ್ಲಿ ತಂಡದಲ್ಲಿ 5 ಆಲ್ರೌಂಡರ್ಗಳಿದ್ದಾರೆ, ಅದೇ ರೀತಿಯಾಗಿ 8 ಡಿಪೆಂಡರ್ಸ್ ಇದ್ದಾರೆ, ಅದೇ ರೀತಿಯಾಗಿ 7 ರೈಡರ್ಸ್ಗಳನ್ನು ಕೂಡ ಈ ಒಂದು ತಂಡದಲ್ಲಿದ್ದಾರೆ. ಈ ಒಂದು ತಂಡನೂ ಕೂಡ ಅದೇ ರೀತಿಯಾಗಿ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ತಂಡ ಗುಜರಾತ್ ಗ್ಯಾಂಟ್ಸ್ ತಂಡದಲ್ಲಿ 5 ಆಲ್ರೌಂಡರ್, ಆಮೇಲೆ 5 ಡಿಪೆಂಡರ್ಸ್ನ ಇಟ್ಕೊಂಡಿದ್ದಾರೆ, 8 ರೈಡರ್ಗಳಿದ್ದಾರೆ ಈ ಒಂದು ತಂಡದಲ್ಲೂ ಕೂಡ. ಯಾಕಂದರೆ ಆಲ್ರೌಂಡರ್ಗಳೂ ಬೇಕು, ಡಿಪೆಂಡ್ ಮಾಡೋಕ್ಕೂ ಕೂಡ ಬೇಕಾಗುತ್ತೆ, ಆಮೇಲೆ ರೈಡರ್ಗಳು ಕೂಡ ಒಬ್ರಿಗೆ ಏನಾದರೂ ಗಾಯ ಆಯ್ತಪ್ಪ ಅಂದ್ರೆ ಅವ್ರೂ ಕೂಡ ಬೇಕಾಗ್ತಾರೋ. ಅದೇ ರೀತಿಯಾಗಿ 5ನೇ ತಂಡ ನೋಡ್ರಿ ಹರಿಯಾಣ ಸ್ಟೀಲರ್ಸ್ ತಂಡದೊಳಗೆ 6ನೇ ತಂಡ ಇಲ್ಲಿ ಐತಿ ನೋಡ್ರಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಈ ಒಂದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದೊಳಗೆ ಒಬ್ಬರು ಆಲ್ರೌಂಡ್ ಇದ್ದಾರೆ, ಆಮೇಲೆ 9 ಜನ ಡಿಪೆಂಡರ್ಸ್ ಅದಾರು, 9 ಜನ ರೈಡರ್ಸ್ನ ಇಟ್ಕೊಂಡಿದ್ದಾರೆ. ಇದನ್ನು ಕೂಡ ಒಂದು ಟೀಮು ಅದ್ಭುತವಾದಂಥ ಟೀಮ್ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲಿ ಆಲ್ರೌಂಡರ್ಗಳ ಕೊರತೆ ಮಾತ್ರ ಐತಿ, ಆದರೆ ಅವರು ಮುಂದೆ ಏನು ಮಾಡ್ತಾರೆ ಅಂಥೇಳಿ ನೋಡೋಣ. ಇನ್ನು ಮುಂದಿನ ತಂಡದ ಇಲ್ಲಿ ಐತಿ ನೋಡ್ರಿ 7ನೇ ಟೀಮ್ ಪಾಟ್ನಾ ಪಿರೇಟ್ಸ್ ಟೀಮ್. ಈ ಒಂದು ತಂಡದೊಳಗೆ ಒಬ್ಬರು ಆಲ್ರೌಂಡ್ ಅದಾರು, 9 ಜನ ಡಿಪೆಂಡರ್ಸ್, ಆಮೇಲೆ 9 ಜನ ರೈಡರ್ಸ್ನ ಇಟ್ಕೊಂಡಿದ್ದಾರೆ ಈ ತಂಡದೊಳಗೂ ಕೂಡ. ಇನ್ನು 8ನೇ ತಂಡ ನೋಡ್ರಿ ಪುನೇರಿ ಪಲ್ಟನ್ ತಂಡದೊಳಗೆ ನೋಡ್ರಿ 3 ಜನ ಆಲ್ರೌಂಡರ್ಗಳು, 9 ಜನ ಡಿಪೆಂಡರ್ಸ್ ಇಟ್ಕೊಂಡಿದ್ದಾರೆ, 7 ಜನ ರೈಡರ್ಸ್ ಇದ್ದಾರೆ ಈ ಒಂದು ತಂಡದೊಳಗೂ ಕೂಡ. ಇನ್ನು ಮುಂದಿನ ತಂಡ ತಮಿಳು ತಲೈವಾಸ್. ಈ ಒಂದು ತಂಡದೊಳಗೆ 3 ಜನ ಆಲ್ರೌಂಡರ್ಸ್ ಇದ್ದಾರೆ, ಆಮೇಲೆ 9 ಜನ ಡಿಪೆಂಡರ್ಸ್, ಆಮೇಲೆ 7 ಜನ ರೈಡರ್ಸ್ ಇಟ್ಕೊಂಡಿದ್ದಾರೆ. ಈ ಒಂದು ತಂಡನೂ ಕೂಡ ಅದ್ಭುತವಾಗೈತೆ ಅಂತಲೇ ಹೇಳ್ಬೋದು ನೋಡ್ರಿ. ಇನ್ನು ಮುಂದಿನ ತಂಡ ತೆಲುಗು ಟೈಟನ್ಸ್ ತಂಡದೊಳಗೆ ನೋಡ್ರಿ 4 ಜನ ಆಲ್ರೌಂಡರ್ಗಳು, ಇನ್ನು 8 ಜನ ಡಿಪೆಂಡರ್ಸ್ ಇದ್ದಾರೆ, ಹಂಗೆ 7 ಜನ ರೈಡರ್ಸ್ನು ಕೂಡ ಈ ಒಂದು ತಂಡ ಖರೀದಿ ಮಾಡೈತೆ ಅಂತಲೇ ಹೇಳ್ಬೋದು ನೋಡ್ರಿ. ಇನ್ನು ಯು ಮುಂಬೈ ತಂಡದೊಳಗೆ 4 ಜನ ಆಲ್ರೌಂಡರ್ಗಳು, ಆಮೇಲೆ 8 ಜನ ಡಿಪೆಂಡರ್ಸ್, ಆಮೇಲೆ 6 ಜನ ರೈಡರ್ಗಳಿದ್ದಾರೆ. ಅದೇ ರೀತಿ ಮುಂದಿನ ತಂಡ ಇಲ್ಲಿ ಐತಿ ನೋಡ್ರಿಪ್ಪ UP ಯೋಧಾ. ಈ ಒಂದು ತಂಡದೊಳಗೆ 10 ಜನ ಡಿಪೆಂಡರ್ಸ್ ಅದಾರು, ಆಮೇಲೆ 9 ಜನ ರೈಡರ್ಸ್ ಅದಾರ ಅಂತಲೇ ಹೇಳ್ಬೋದು. ಹಿಂಗೆ ಈ ವಿಡಿಯೋ ನಿಮಗೇನು ಇಷ್ಟ ಆಗಿತ್ತಪ್ಪ ಅಂದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಟಾಟಾ ಬಾಯ್ ಬಾಯ್.